ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರಮೋಟರ್ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ಬಿಗ್ ಬಾಸ್ ಸೀಸನ್ 12ನ 4ನೇ ಎಲಿಮಿನೇಷನ್ ಯಾರಪ್ಪ? ನೀವು ಆಲ್ರೆಡಿ ನೋಡಿದ್ದೀರಾ. 6th ಎಲಿಮಿನೇಷನ್ ಆಗಿ ಧನುಷ್ ಅವರು, 5th ಎಲಿಮಿನೇಷನ್ ಆಗಿ ರಘು ಅವರು, 4ನೇ ಎಲಿಮಿನೇಷನ್ ಆಗಿ ಯಾರು ಹೋಗ್ತಾ ಇದಾರೆ ಅಂತ ತಿಳ್ಕೊಬೇಕು ಅಂತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಯಾರು ಮೊದಲನೇ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ 6th ಧನುಷ್ ಅವರು ಹೋಗಿದ್ದಾರೆ, 5th ರಘು ಅವರು ಹೋಗಿದ್ದಾರೆ, 4th ಯಾರಪ್ಪ? ಸಿಕ್ಕಾಬಡೆ ಕನ್ಫ್ಯೂಷನ್ ಅಲ್ಲ ಎಲ್ರಿಗೂ. ಆ ಕನ್ಫ್ಯೂಷನ್ ಇರಲ್ಲ, ಯಾಕೆ ಅಂತಂದ್ರೆ ನಾವ್ ಹೆಂಗೆ ಅನ್ಕೊಂಡಿದ್ವಿ ಅದೇ ರೀತಿಯಾಗಿ ಕಾವ್ಯ ಅವರು ಎಲಿಮಿನೇಷನ್ ಆಗಿದ್ದಾರೆ. ಉಳ್ಕೊಂಡಿರೋದು ಇನ್ನು ಕೇವಲ ರಕ್ಷಿತಾ, ಅಶ್ವಿನಿ ಹಾಗೆ ಗಿಲ್ಲಿ ಅವರು. ಇವ್ರು 3 ಜನದ ಮಧ್ಯ ಇನ್ನು ನಡೀತಾ ಇದೆ, ಇನ್ನು ಮುಗ್ದಿಲ್ಲ, ಶೋ ಮುಗ್ದಿಲ್ಲ. ಮೋಸ್ಟ್ಲಿ 9 ಗಂಟೆ ಅಷ್ಟರಲ್ಲಿ ಅಪ್ಡೇಟ್ ಸಿಗುತ್ತೆ ಯಾರು ವಿನ್ ಆದ್ರು ಅಂತ ಅಂದ್ಬಿಟ್ಟು. 4ನೇ ಎಲಿಮಿನೇಷನ್ ಆಗಿ ಕಾವ್ಯ ಅವರು ಹೋಗಿದ್ದಾರೆ. ಆಕ್ಚುಲಿ ನನ್ಗೊಂಚೂರು ಬೇಜಾರಾಯ್ತು. ಯಾಕಪ್ಪ ಅಂತಂದ್ರೆ ರಘು ಅವರು 4ನೇ ಪ್ಲೇಸ್ಗೆ ಹೋಗ್ಬೇಕಿತ್ತು, ಕಾವ್ಯ ಅವರು 5th ಪ್ಲೇಸ್ಗೆ ಹೋಗ್ಬೇಕಿತ್ತು ಅಂತ. ಯಾರು ಯಾವ ಪ್ಲೇಸ್ಗೆ ಹೋದ್ರು ಕೊನೆಯದಾಗಿ ಫೈನಲ್ ಆಗಿ ಆಗೋದು ಒಂದೇ, ಯಾರು ವಿನ್ನರ್ ಆಗ್ತಾರೆ ಅನ್ನೋದು ಮಾತ್ರ ಇಲ್ಲಿ ಮುಖ್ಯ ಆಗೋದು, ಯಾರು ರನ್ನರ್ ಆಗ್ತಾರೆ ಅನ್ನೋದು ಮಾತ್ರ ಇಲ್ಲಿ ಮುಖ್ಯ ಆಗೋದು ಅಂತ ಹೇಳ್ತಾ ಕಾವ್ಯ ಅವ್ರು ಹೋಗಿದ್ದು ತುಂಬಾ ಖುಷಿಯಾಗಿರೋರು ಒಂದಷ್ಟು ಜನ ಇದ್ರೆ, ತುಂಬಾ ಬೇಜಾರು ಮಾಡ್ಕೊಂಡಿರೋ ಒಂದಷ್ಟು ಜನ ಇರ್ತಾರೆ. ಯಾಕೆ ಅಂತಂದ್ರೆ ಕಾವ್ಯ ಮತ್ತೆ ಗಿಲ್ಲಿ ಅವ್ರಿಗೆ ತುಂಬಾ ಜನ ವೋಟ್ ಮಾಡಿರ್ತೀರಾ, ಅದಂತೂ ನಿಜ. ವೋಟ್ ಈ ಒಂದು ಫೈನಲ್ ಅಲ್ಲಿ ವೋಟ್ ಯಾವ್ದೇ ಕಾರಣಕ್ಕೂ ಶೇರ್ ಆಗಿರಲ್ಲ. ಹಂಗಾಗಿ ಯಾಕೆಂತಂದ್ರೆ ಮೊದಲೆಲ್ಲ ಏನ್ ಮಾಡ್ತಿದ್ರಿ, ಗಿಲ್ಲಿ ಕಾವು ಅಂತ ಅಂದ್ಬಿಟ್ಟು ಗಿಲ್ಲಿಗೆ 70% ಮಾಡಿದ್ರೆ ಕಾವ್ಯಗೆ 30% ಮಾಡ್ತಿದ್ರಿ. ಆದ್ರೆ ಈಗ ಏನಾಗಿದೆಯಪ್ಪ ಅಂತಂದ್ರೆ ಟ್ರೆಂಡ್ ಚೇಂಜ್ ಆಯ್ತು. ಯಾಕೆಂತಂದ್ರೆ ಅಕಸ್ಮಾತ್ ಆತರ ಶೇರ್ ಮಾಡಕ್ ಹೋಗಿ ಇನ್ನಾರ ಬೇರೆಯವ್ರು ವಿನ್ ಆಗ್ಬೋದು ಅಂತ ಒಂದು ಇಂಟೆನ್ಷನ್ ಎಲ್ಲಾ ಅಭಿಮಾನಿಗಳಲ್ಲಿ ಬಂದಿದ್ರಿಂದ ಗಿಲ್ಲಿ ಅವ್ರಿಗೆ 100% ವೋಟ್ ಬಿದ್ದಿರೋದ್ರಿಂದ ಕಾವ್ಯ ಅವ್ರಿಗೆಲ್ಲ ಒಂದ್ ಕಡೆ ಅದು ಮೈನಸ್ ಆಯ್ತು ಅಂತ ಹೇಳ್ಬೋದು. ಸೊ ಗೆಲ್ಲೋ ಕ್ಯಾಂಡಿಡೇಟ್ ಯಾರು ಅಂತ ಅಂದ್ಬಿಟ್ಟು 3rd ವೀಕ್ ಇಂದಾನೆ ಡಿಸೈಡ್ ಆಗ್ಬಿಟ್ಟಿತ್ತು. ಯಾಕೆಂದ್ರೆ ಜನಗಳ ಮನಸ್ಸಲ್ಲಿ ಕೂತ್ಬಿಟ್ಟಿತ್ತು ಗೆದ್ರೆ ಗಿಲ್ಲಿನ ಗೆಲ್ಲಬೇಕು ಅಂತ. 2nd ಪ್ಲೇಸ್ ಅಲ್ಲಿ ಅಂದ್ರೆ ಫಸ್ಟ್ ರನ್ನರ್ ಅಪ್ ಆಗಿ ರಕ್ಷಿತ್ ಅವರು, 3rd ರನ್ನರ್ ಅಪ್ ಆಗಿ ಅಶ್ವಿನಿ ಅವರು, ಈಗ 4th ಎಲಿಮಿನೇಷನ್ ಆಗಿ ಕಾವ್ಯ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಅಪ್ಡೇಟ್ ಕೊಡ್ತಾ ಇರ್ತೀನಿ. ಈ ಅಪ್ಡೇಟ್ಗಳು ನೀವು ನನ್ನ ಹಳೆ 2 ವಿಡಿಯೋ ಈಗ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ಧನುಷ್ ಹಾಗೂ ರಘು ಅವರು ಹೋಗಿದ್ರು ಅಂತ ಅಂದ್ಬಿಟ್ಟು ಕನ್ಫರ್ಮ್ ಆಗಿದೆ. ಹಾಗೆ ಕಾವ್ಯ ಅವರು ಹೋಗಿರೋದು ಕೂಡ ಕನ್ಫರ್ಮ್ ಆಗಿರೋದ್ರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಏನಾಗುತ್ತಪ್ಪ ಇದು ಗ್ಯಾರಂಟಿ ಹೇಳಿರೋದಲ್ಲ, ನಿಜಾನ ತಿಳ್ಕೊಬೇಕು ಅಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾನೆ. ಎಲ್ರಿಗೂ ಟೇಕ್ ಕೇರ್, ಬೈ ಬಾಯ್.